ಹಿಂದುಳಿದ ವರ್ಗಗಳ ವೇದಿಕೆ ರಾಜ್ಯಾಧ್ಯಕ್ಷರೂ ಆದ ಬಸವರಾಜು ಇತ್ತೀಚೆಗೆ ಲೋಕ ಶಕ್ತಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು. ಬಸವರಾಜು ಅವರ ಸಂಘಟನೆ ಗುರುತಿಸಿ ಪಕ್ಷದ ಅಧ್ಯಕ್ಷರಾದ ಚಂದ್ರಶೇಖರ ವಿ. ಸ್ಥಾವರಮಠ ಅವರು ಬಸವರಾಜು ಅವರಿಗೆ ತಮ್ಮ ಪಕ್ಷದ ಹಿಂದುಳಿದ ವರ್ಗಗಳ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದರು. ಇದೀಗ ಅವರಿಗೆ ಮಂಡ್ಯ ಲೋಕಸಭಾ ಟಿಕೆಟ್ ಘೋಷಣೆ ಮಾಡಲಾಗಿದೆ. 55 ವರ್ಷ ಪ್ರಾಯದ ಎನ್. ಬಸವರಾಜು ಮಂಡ್ಯ ನಗರ ವಾಸಿಯಾಗಿದ್ದಾರೆ. ಸತತವಾಗಿ 3 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಗೆಲುವು ಸಾಧಿಸಿ ಹ್ಯಾಟ್ರಿಕ್ ಬಸವರಾಜು ಎಂದೇ ಪ್ರಸಿದ್ಧಿ ಹೊಂದಿದ್ದಾರೆ. ಒಮ್ಮೆ ಜಿಲ್ಲಾ ಪಂಚಾಯಿತಿಗೆ ಮತ್ತೊಮ್ಮೆ ವಿಧಾನಸಭೆಗೆ ಸ್ಪರ್ಧಿಸಿ ಪ್ರಭಾವಗೊಂಡು ರಾಜ್ಯವ್ಯಾಪ್ತಿ ಅಹಿಂದ ಸಮುದಾಯವನ್ನು ಸಂಘಟಿಸಿ ಹಿಂದುಳಿದ ವರ್ಗಗಳ ವೇದಿಕೆ ಸಂಘಟನೆಯನ್ನು ಹುಟ್ಟುಹಾಕಿದ್ದಾರೆ. ರಾಜ್ಯಾದ್ಯಂತ ಇವರ ಲಕ್ಷಾಂತರ ಅಭಿಮಾನಿಗಳು ಸಹ ಇವರಿಗೆ ಬೆಂಬಲ ಸೂಚಿಸಿದ್ದಾರೆ. ಪ್ರಥಮ ಮುಖ್ಯಮಂತ್ರಿ, ಉನ್ನತ ಮುಖ್ಯಮಂತ್ರಿ ಅಂತ ಹೇಳಬೇಕಾಗ್ತಿದೆ. ಈ ರಾಮಕೃಷ್ಣ ಹೆಗಡೆಯವರು ಭ್ರಷ್ಟಾಚಾರ ಹೋಗಲಾಡಿಸೋಕ್ಕೆ ಲೋಕಾಯುಕ್ತನ ಸ್ಥಾಪನೆ ಮಾಡಿದರು ರಾಮಕೃಷ್ಣ ಹೆಗಡೆಯವರು. ಮತ್ತು ಇವತ್ತು ಈ ರಾಜ್ಯದಲ್ಲಿ ಮಹಿಳೆಯರಿಗೆ 25% ಮೀಸಲಾತಿ ಕೊಟ್ಟಿದ್ದರು. ಅಂಥ ಉನ್ನತ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದರು. ಇವತ್ತು ಈ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆಯವ್ರಿಗೆ, ವಾಜಪೇಯಿಯವ್ರಿಗೆ ಮತ್ತು ಅಡ್ವಾಣಿಯವರಿಗೆ ಸಮವಾಗಿದ್ದರು. ಇವತ್ತು ಈ ದೇಶದಲ್ಲಿ ಪ್ರಧಾನಿ ಆಗೋವಂಥ ಇದ್ದರೂ ಅವರು ಅಧಿಕಾರಕ್ಕೇನು ಆಸೆ ಪಡಲಿಲ್ಲ. ಅಂಥ ಸಮಯದಲ್ಲಿ ಇವತ್ತು ಮಂಡ್ಯ ಜಿಲ್ಲೆ ಒಳಗೆ ನನ್ನ ಗುರುತಿಸಿ ಲೋಕಶಕ್ತಿಯಿಂದ MP ಟಿಕೆಟ್ ಕೊಟ್ಟಿದ್ದಾರೆ. ಆದ ಕಾರಣ ನಾನು ರಾಮಕೃಷ್ಣ ಹೆಗಡೆ ಪ್ರಯುಕ್ತ ನಾನು ಇವತ್ತು ರಾಜಕಾರಣ ಮಾಡಬೇಕಾಗ್ತಿದೆ. ಮಂಡ್ಯದಲ್ಲಿ ರಾಮಕೃಷ್ಣ ಹೆಗಡೆ ಜೀವಿಸಹಿತ ಇದ್ದಾರೆ. ಮತ್ತು ನಾವು ಮಂಡ್ಯದಲ್ಲಿ ಇತಿಹಾಸ ಇಂಡಿಯಾದಲ್ಲಿ ನೋಡೋಕ್ಕೆ ಕೆಲಸ ಮಾಡ್ತೀವಿ. ಜನ ಇದ್ದಾರೆ, ಜನದ ಮಧ್ಯೆ ಹೋಗ್ತೀವಿ, ಜನ ತೀರ್ಪು ಕೊಡ್ತಾರೆ. ಜನ ಏನು ತೀರ್ಪು ಕೊಡ್ತಾರೋ ನಿರಂತರವಾಗಿ ನಾನು ಕೆಲಸ ಮಾಡೋಕ್ಕೆ ಇದ್ದೀನಿ. ಸರ್, ಈಗ ತಾವೇನ MP ಆಗಿ ಗೆದ್ದು ಬಂದಾಗ ಯಾವ ರೀತಿ ಕೆಲಸ ಮಾಡ್ತೀರಾ? ರೈತರ ಪರವಾಗಿ ಏನು ಹೋರಾಟ ಮಾಡ್ತೀರಾ ಸರ್? ಸರ್, ಇವತ್ತು ಹಾಲೆ ರೈತರು ಬಹಳ ಕಷ್ಟಪಡ್ತಾ ಇದ್ದಾರೆ. ಇವತ್ತು ನಿಜಕ್ಕೂ ಸಂಕಷ್ಟದಲ್ಲಿದ್ದಾರೆ ರೈತರು. ಮತ್ತು ಇವತ್ತು ಏನಾಗ್ತದೆ, ಉದ್ಯಮಿ ಕೆಲಸ ಇಲ್ಲ, ಮಕ್ಕಳಿಗೆ BE ಮಾಡ್ತಾಯಿದ್ದಾರೆ, ಡಿಗ್ರಿ ಮಾಡ್ತಾರೆ, ಮಕ್ಕಳಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಇವತ್ತು ಹೇಳ್ಬೇಕಾದ್ರೆ ನಾವು ತುಂಬ ಕಷ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಬದುಕ್ತಾ ಇದ್ದಾರೆ. ನೀರಿಲ್ಲ. ನಾವು ಕಾವೇರಿ ಹತ್ರ ಇದ್ರೂ ಮಂಡ್ಯದಲ್ಲಿ ನೀರಿಲ್ಲ ಅಂತ ಅನುಭವಿಸ್ತಾ ಇದ್ದೀವಿ. ಈ ಕೆಲಸ ಆಗಬಾರ್ದು. ಮುಂದಿನ ದಿನದಲ್ಲಿ ನಾವು ಮೊದಲಿಗೆ ಅನ್ನದಾತರು ರೈತರು ಚೆನ್ನಾಗಿರಬೇಕು. ಆಮೇಲೆ ಇವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡಿದವ್ರಿಗೆ ಅವ್ರಿಗೆ ಉದ್ಯೋಗ ಸಿಗಬೇಕು ಈ ರಾಜ್ಯದಲ್ಲಿ, ದೇಶದಲ್ಲಿ. ಮೂರನೇದು, ನಮಗೆ ಮಂಡ್ಯ ಜಿಲ್ಲೆಯಲ್ಲಿ ನಿರಂತರವಾಗಿ ನೀರು ಯಾವಾಗಲೂ ಬಯಸ್ತೀವಿ ಇರಬೇಕು ಅಂತ. ಎನ್. ಬಸವರಾಜು, ನಾನು ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರಾಗಿದ್ದೇನೆ. ಇವತ್ತಿಗೇನು ಯುಗಾದಿ ಹಬ್ಬದ ನಾಡಿನ ಜನತೆಗೆ ಶುಭಾಶಯ ಕೋರುತ್ತಾ ನಾನು ಎಲ್ಲ ಮಳೆ ಬೆಳೆ ಆಗಲಿ ಅಂತ ನಾನು ಶುಭ ಕೋರ್ತಾಯಿದ್ದೀನಿ. ಇವತ್ತು ಏನು ಯುಗಾದಿ ಹಬ್ಬ ಶುಭಾಶಯ ನೀಡುತ್ತೆ. ನಾಡಿನ ಜನತೆಗೆ ಎಲ್ಲ ಸಮೃದ್ಧಿಯಾಗಿ ಇರಬೇಕಂತ ಹೇಳಿ ಶುಭಾಶಯನ್ನು ಕೋರ್ತಾಯಿದ್ದೀನಿ. ಸರ್, ಈಗ ಕ್ಷೇತ್ರದಲ್ಲಿ ಸಾವು ಸಂಚಾರ ಮಾಡಿದ್ದೀರಾ, ಯಾವ ರೀತಿ ಜನ ಬೆಂಬಲ ಇದೆ ಸರ್ ತಮ್ಮ? ಸರ್, ಇವತ್ತು ರಾಮಕೃಷ್ಣ ಹೆಗಡೆ ಅಂದರೆ ತುಂಬ ಆಸೆ ಪಡ್ತಾ ಇದ್ದಾರೆ ಎಲ್ಲ ಜನ ಜಾತ್ಯತೀತವಾಗಿ ಜನ ಪಡ್ತಾರೆ. ಅವರು ಮಾಡಿದಂಥ ಕೆಲಸಗಳು ಹಲವಾರು ಕೆಲಸಗಳಾಗಿದೆ ಸರ್. ಹಾಗಾಗಿ ಅವರ ಬಗ್ಗೆ ತುಂಬ ಅಭಿಪ್ರಾಯ ಇದೆ ಈ ಮಂಡ್ಯ ಜಿಲ್ಲೆ ಒಳಗೆ. ಈಗ ಯಾವ ರೀತಿ ಜನ ಹೋಗ್ತಾ ಇದ್ರಲ್ಲ, ಯಾವ ಕ್ಷೇತ್ರದಲ್ಲಿ ಭೇಟಿ ಕೊಟ್ಟಿದ್ದೀರಾ, ಜನ ಏನಂತ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್? ಇದು ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಈ ಕೇರಳ ಆಗ್ಬೋದು, ಕೇರ್ಪೇಟೆ ಆಗ್ಬೋದು, ಪಾಂಡುಪುರ ಎಲ್ಲ 8 ತಾಲೂಕಿಲ್ವೇ ಇದು ಬೇಕಿತ್ತು. ಲೋಕಶಕ್ತಿ ಅನ್ನೋ ಪಾರ್ಟಿ ಬೇಕಿತ್ತು. ಹಾಗಾಗಿ ನಾವೆಲ್ಲ ನಿಮಗೆ ಸಹಾಯ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ.